ಕೆಲವೇ ಕ್ಷಣಗಳಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಮಾತನಾಡಲಿದ್ದಾರೆ. ಕೊಲ್ಲಿ ಯುದ್ಧದ ಬಗ್ಗೆ ಲೋಕಸಭೆಯಲ್ಲಿ ಮೋದಿ ಅವರು ಪ್ರಸ್ತಾಪಿಸಲಿದ್ದಾರೆ. ನೋಡಿ, ಇಷ್ಟು ದಿನಗಳ ಕಾಲ ಹೆಂಗಾಗ್ತಾ ಇತ್ತು, ಈಗ ಅಮೆರಿಕ ಮತ್ತು ಇಸ್ರೇಲ್ ಸೇರಿಕೊಂಡು ಇರಾನ್ ಮೇಲೆ ನಿರಂತರವಾಗಿ ದಾಳಿ ಮಾಡ್ತಾ ಇದೆ. ಇರಾನ್ ಪ್ರತೀಕಾರದ ಬೆಂಕಿಯಲ್ಲಿ ಬೇಯ್ತಾ ಇದೆ. ನಿರಂತರವಾಗಿ ಇರಾನ್ನಿಂದಲೂ ಕೂಡ ದಾಳಿಗಳಾಗ್ತಾ ಇದ್ದಾವೆ. ಬಟ್ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಭಾರತದ ಪ್ರಧಾನಮಂತ್ರಿಗಳು ಮಾತಾಡ್ತಾ ಇಲ್ವಲ್ಲ, ಯಾಕೆ ಅನ್ನೋ ನಿಟ್ಟಿನಲ್ಲಿ ಸಹಜವಾದಂಥ ಒಂದು ಪ್ರಶ್ನೆ ಇದ್ದೇ ಇತ್ತು. ಬಟ್ ಇವತ್ತು ಮಾತಾಡ್ತಾರೆ ನರೇಂದ್ರ ಮೋದಿ ಅವರು ಅನ್ನೋದು ಗೊತ್ತಾಗ್ತಾ ಇರುವಂತಹ ಸಂಗತಿ. ಅದರಲ್ಲೂ ಲೋಕಸಭೆಯಲ್ಲೇ ಈ ವಿಚಾರದ ಬಗ್ಗೆ ಪ್ರಸ್ತಾಪಿಸಲಿದ್ದಾರೆ. ಯುದ್ಧದ ಹಿನ್ನೆಲೆಯಲ್ಲಿ ಭಾರತದ ನಿಲುವಿನ ಬಗ್ಗೆ ಪ್ರಧಾನಿ ನರೇಂದ್ರ ಮೋದಿ ಅವರು ಸ್ಪಷ್ಟನೆಯನ್ನ ನೀಡಲಿದ್ದಾರೆ. ಪೆಟ್ರೋಲ್, ಡೀಸೆಲ್ ಮತ್ತು LPG ಕೊರತೆ ಬಗ್ಗೆಯೂ ಕೂಡ ಸ್ಪಷ್ಟನೆಯನ್ನ ನೀಡಲಿದ್ದಾರೆ. ಬಹಳ ಪ್ರಮುಖವಾಗಿ ಇದು ಬೇಕಾಗಿತ್ತು. ಯಾಕೆ ಅಂತ ಅಂದ್ರೆ, ಒಂದ್ ಕಡೆ ಈಗ ಪೆಟ್ರೋಲ್ ಡೀಸೆಲ್ ಬಿಟ್ಬಿಡೋಣ, LPG ಗ್ಯಾಸ್ ಸಿಲಿಂಡರ್ ಕೊರತೆ ಸಿಕ್ಕಾಪಟ್ಟೆ ಇದೆ ಭಾರತದಲ್ಲಿ. ಸೊ ಇದರ ಬಗ್ಗೆ ಯಾರು ಮಾತಾಡ್ತಾ ಇಲ್ವಲ್ಲ, ಪ್ರಧಾನಿ ನರೇಂದ್ರ ಮೋದಿ ಅವರು ಮಾತಾಡ್ತಾ ಇಲ್ವಲ್ಲ, ಇದು ಯಾವಾಗ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ ಅಂತ ಹೇಳಿ ಅನ್ನೋ ಪ್ರಶ್ನೆ ಇದ್ದೇ ಇತ್ತು. ಬಟ್ ಇವತ್ತು ಲೋಕಸಭೆಯಲ್ಲಿ ಪ್ರಧಾನಿಗಳು ಈ LPG ಕೊರತೆಯ ಬಗ್ಗೆಯೂ ಕೂಡ ಮಾತನಾಡ್ತಾರೆ. ಜೊತೆಗೆ ಪೆಟ್ರೋಲ್ ಡೀಸೆಲ್ ವಿಚಾರಕ್ಕೆ ಸಂಬಂಧಪಟ್ಟಂತೆಯೂ ಕೂಡ ಮಾತನಾಡಲಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಇನ್ನು ಹಲವು ರಾಷ್ಟ್ರಗಳು ಹೇಳ್ತಾ ಇರೋದು, ಪ್ರಧಾನಿ ನರೇಂದ್ರ ಮೋದಿಯವರು ಇಲ್ಲಿ ಮಧ್ಯಸ್ಥಿಕೆಯನ್ನು ವಹಿಸಿದ್ರೆ ಈ ಯುದ್ಧ ಭವಿಷ್ಯ ನಿಲ್ಲುವಂಥ ಸಾಧ್ಯತೆ ಇದೆ ಅಂತ ಹೇಳಿ, ಹಾಗಾಗಿ ಮಧ್ಯಸ್ಥಿಕೆ ವಹಿಸುತ್ತಾ ಭಾರತ. ಸೊ ಇದೆಲ್ಲದರ ಬಗ್ಗೆಯೂ ಕೂಡ ಕಾತುರತೆ, ಕುತೂಹಲ ಅಂತೂ ಎಲ್ಲರಿಗೂ ಇದ್ದೇ ಇದೆ. ಸೊ ಪ್ರಧಾನಿ ನರೇಂದ್ರ ಮೋದಿ ಅವರ ನಿರ್ಧಾರ ಏನಿರುತ್ತೆ, ಜೊತೆಗೆ ಯಾವ ರೀತಿಯಾಗಿ ಮಾತನಾಡ್ತಾರೆ ಇವತ್ತು ನರೇಂದ್ರ ಮೋದಿ ಅವರು. ಯಾಕೆ ಅಂದರೆ, ಕೊಲ್ಲಿ ರಾಷ್ಟ್ರಗಳಲ್ಲಿ ನಡೀತಾ ಇರುವಂಥ ಯುದ್ಧ ಇಡೀ ಜಗತ್ತಿನ ಮೇಲೆ ಬಹಳಷ್ಟು ದುಷ್ಪರಿಣಾಮವನ್ನು ಬೀರ್ತಾ ಇದೆ. ಒಂದು ಕಡೆ ಹೌದು, ನಮ್ಮ ಭಾರತದ ನೌಕೆಗಳು ಅಥವಾ ಹಡಗುಗಳು ಅಲ್ಲಿಂದ LPG ಸಿಲಿಂಡರ್ ಅಥವಾ ಗ್ಯಾಸನ್ನು ತೆಗೆದುಕೊಂಡು ಬರ್ತಾ ಇದ್ದಾವೆ. ಇದೆಲ್ಲದರ ನಡುವೆ ಏನಾಗ್ತಾ ಇದೆ, ಈಗ ಬಹಳಷ್ಟು ಬೆಲೆ ಏರಿಕೆ ಆಗ್ತಾ ಇದೆ ಭಾರತದಲ್ಲಿ. ಜೊತೆಗೆ ಮೊನ್ನೆ ಪೆಟ್ರೋಲ್ ದರ ಕೂಡ ಏರಿಕೆ ಆಗಿದೆ, 2 ರೂಪಾಯಿ. ಸೊ ಹಾಗಾಗಿನೇ ಭಾಳಷ್ಟು ಕುತೂಹಲ ಇದೆ. ಇವತ್ತು ಇಷ್ಟು ದಿನಗಳ ನಂತರ ಯುದ್ಧ ಶುರುವಾಗಿ ಮೇ ಬಿ 25 ದಿನಗಳಾಯಿತು. ಸೊ ಹಾಗಾಗಿ ಈಗ ನರೇಂದ್ರ ಮೋದಿ ಅವರು ಮಾತಾಡೋದಕ್ಕೆ ನಿರ್ಧಾರ ಮಾಡಿದ್ದಾರೆ ಅನ್ನೋದು ಗೊತ್ತಾದ ತಕ್ಷಣ ಸಹಜವಾಗಿ ಏನು ಮಾತಾಡ್ತಾರೆ, ಯಾವೆಲ್ಲ ಅಂಶಗಳನ್ನ ಇವರ ಮಾತಿನಲ್ಲಿ ನಾವೆಲ್ಲ ನೋಡಬಹುದು. ಭಾಳ ಪ್ರಮುಖವಾಗಿ ಪೆಟ್ರೋಲ್ ಡೀಸೆಲ್ ಅಥವಾ ಈ LPG ಗ್ಯಾಸ್ ಸಿಲಿಂಡರ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನಾದರೂ ಹೇಳಿಕೆಗಳನ್ನು ಕೊಡಬಹುದಾ, ಸಹಜವಾಗಿದ್ದೇ ಇರುತ್ತೆ ಆ ಒಂದು ನಿರೀಕ್ಷೆ. ಕಾದ್ ನೋಡಬೇಕು ಏನು ಹೇಳ್ತಾರೆ ಅಂತ ಹೇಳಿ. ಈಗ ಯುದ್ಧದ ಹಿನ್ನೆಲೆಯಲ್ಲಿ ಭಾರತದ ನಿಲುವೇನು ಅನ್ನೋ ಒಂದು ಪ್ರಶ್ನೆಯಂತೂ ಇದ್ದೇ ಇದೆ. ಯುದ್ಧ ಯಾವಾಗ ಆರಂಭ ಆಯಿತು, ಅಮೆರಿಕ ಇಸ್ರೇಲ್ ವರ್ಸಸ್ ಇರಾನ್ನ ನಡುವಿನ ಯುದ್ಧ ಯಾವತ್ತು ಆರಂಭ ಆಯಿತು, ಭಾರತ ಯಾರ ಪರವಾಗಿದೆ ಅಥವಾ ಭಾರತದ ನಿಲುವೇನು, ಸಹಜವಾಗಿ ಪ್ರಶ್ನೆ ಇದ್ದೇ ಇದೆ. ಒಂದು ಕಡೆ ಅಮೆರಿಕಾಗೂ ಕೂಡ ಭಾರತ ಬೇಕೇ ಬೇಕು, ಅಥವಾ ಭಾರತಕ್ಕೆ ಅಮೆರಿಕ ಕೂಡ ಬೇಕೇ ಬೇಕು. ಇಸ್ರೇಲ್ ಅತ್ಯಾಪ್ತ ದೇಶ ಭಾರತಕ್ಕೆ. ಇರಾನ್ ಕೂಡ ಈಗ ನೋಡಿ, LPG ಸಿಲಿಂಡರ್ ವಿಚಾರಕ್ಕೆ ಸಂಬಂಧಪಟ್ಟಂತೆ, ರಾಜತಾಂತ್ರಿಕತೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಭಾರತಕ್ಕೆ ಭಾಳ ಅತ್ಯಾಪ್ತ. ಅಂದರೆ ಹಿಂದಿನ ಕಾಲದಿಂದಲೂ ಕೂಡ ಒಂದು ಸಹಾಯ ಇದ್ದೇ ಇದೆ. ಸೊ ಹಾಗಾಗಿ ಯಾರ ಪರವಾಗಿ ಭಾರತ ನಿಲ್ಲುತ್ತೆ, ಈಗ ಭಾರತದ ನಿಲುವೇನು ಈ ಕ್ಷಣಕ್ಕೆ ಅಥವಾ ಈ ಯುದ್ಧದಲ್ಲಿ ಅನ್ನೋ ಒಂದು ಪ್ರಶ್ನೆ ಸಹಜವಾಗಿದ್ದೇ ಇತ್ತು. ಅಯಾತುಲ್ಲಾ ಅಲಿ ಖಮೇನಿ ಹತ್ಯೆಯಾದ ನಂತರ, ಅಂದರೆ ಇರಾನ್ನ ಸರ್ವೋಚ್ಚ ನಾಯಕ ಅಯಾತುಲ್ಲಾ ಅಲಿ ಖಮೇನಿ ಹತ್ಯೆಯಾದ ನಂತರ ಭಾರತ ಏನೂ ಮಾತಾಡಿರಲಿಲ್ಲ. ಅದಾದ ನಂತರ ಪರ ವಿರೋಧದ ಚರ್ಚೆಯಾಗಿ ಒಂದು 3-4 ದಿನಗಳ ನಂತರ आदरणीय अध्यक्ष महोदय, मैं इस सम्मानित सदन में पश्चिम एशिया में चल रहे संघर्ष और इसकी वजह से भारत के सामने आई चुनौतियों पर बात रखने के लिए उपस्थित हुआ हूं। इस समय पश्चिमी एशिया की हालत चिंताजनक है। बीते 2-3 हफ्तों में जयशंकर जी ने और हरदीप पुरी जी ने इस विषय पर सदन को जरूरी जानकारी दी है। अब इस संकट को 3 सप्ताह से ज्यादा हो रहा है। इसका पूरे विश्व की अर्थव्यवस्था पर, लोगों के जीवन पर बहुत ही विपरीत असर हो रहा है। इसलिए
पूरी दुनिया इस संकट के जल्द से जल्द समाधान के लिए सभी पक्षों से आग्रह भी कर रही है। अध्यक्ष महोदय, भारत के सामने भी इस युद्ध ने अप्रत्याशित चुनौतियां खड़ी कर दी हैं। ये चुनौतियां आर्थिक भी हैं, नेशनल सिक्योरिटी से जुड़ी भी हैं और मानवीय भी हैं। युद्धरत और युद्ध से प्रभावित देशों के साथ भारत के व्यापक व्यापारिक रिश्ते हैं। जिस क्षेत्र में युद्ध हो रहा है वो दुनिया के दूसरे देशों के साथ हमारे व्यापार का भी एक महत्वपूर्ण रास्ता है। विशेष रूप से कच्चे तेल और गैस की हमारी जरूरतों का एक बड़ा हिस्सा यही क्षेत्र पूरा करता है। हमारे लिए ये रीजन एक और कारण से भी अहम है। लगभग 1 करोड़ भारतीय खाड़ी देशों में रहते हैं और वहां काम करते हैं। वहां समंदर में जो कमर्शियल शिप चलते हैं उनमें भारतीय क्रू मेंबर्स की संख्या भी बहुत अधिक है। ऐसे अलग अलग कारणों के चलते भारत की चिंताएं स्वाभाविक रूप से अधिक है। इसलिए ये आवश्यक है कि